ನಿಮ್ಮ ಮೈಪಲ್ಲಟಿ ನಮ್ಮ ಜ್ಞಾನ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ತರಗತಿಯೊಳಗೆ ನಾವು ಏನು ಡಿಸ್ಕಸ್ ಮಾಡಬೇಕು ಅಂತ ಕೇಳಿದ್ರೆ ಕ್ಯಾಲೆಂಡರ್ ಅಂತಕ್ಕಂಥದ್ದು ಪ್ರತಿಯೊಂದು ಪರೀಕ್ಷೆಯಲ್ಲಿ KS, PSI, SID, FD, SSC, JD ಪ್ರತಿಯೊಂದು ಪರೀಕ್ಷೆಯಲ್ಲಿ ಕೇಳಬಹುದಾದ ಟಾಪಿಕ್ ಯಾವುದು ಅಂದ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಅತಿ ಹೆಚ್ಚು ಈ ಕ್ಯಾಲೆಂಡರ್ ಮೇಲೆ ಹೇಳಿದಾರೆ. ಯಾರು ಜೀರೋ ಇದ್ದೀರೋ ಅವರೆಲ್ಲರನ್ನ ನಾನು ಹೀರೋ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಜ್ಞಾನ ಕ್ಲಾಸಿ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರಿಗೆ ಕಳಿಸಿ. ಇವತ್ತಿನ ತರಗತಿಯೊಳಗೆ ನೀವು ಎಲ್ಲ ವಿಡಿಯೋಗಳನ್ನು 40 ಚಾಪ್ಟರ್ ಎಲ್ಲ ವಿಡಿಯೋಗಳನ್ನು ನಿಮ್ಮ ಮುಂದೆ ಹಾಕ್ತೀನಿ. ಒಂದೊಂದು ಚಾಪ್ಟರಲ್ಲಿ 8-10 ಮೆಥಡ್ ವಿಡಿಯೋಗಳನ್ನು ನೀವು ಅಪ್ಡೇಟ್ ಮಾಡ್ತೀನಿ. ನಿತ್ಯವಾಗಿ ದಿನಾಲು ನಾವು ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ. ನಿಮ್ಗೆ ಮೆಂಟಲ್ ಎಬಿಲಿಟಿ ಈ ಚಾಪ್ಟರ್ ಅಂತ ಮಾತನ್ನು ಹೇಳುತ್ತಾ ಇವತ್ತಿನ ತರಗತಿಯೊಳಗೆ ನಾವು ಟೈಪ್ ನಂಬರ್ 2 ಮೆಂಟಲ್ ಎಬಿಲಿಟಿ ಒಳಗೆ ಟೈಪ್ ನಂಬರ್ 1 ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ಟೈಪ್ ನಂಬರ್ 2 ಒಳಗೆ ಮೇ 8ರಂದು 2020 ಗುರುವಾರವಾದರೆ ಅದೇ ವರ್ಷದ ಜೂನ್ 22ರಂದು ಯಾವ ವಾರ ಬರುತ್ತದೆ? ಮೇ 8ರಂದು 2020 ಗುರುವಾರದ ಅದೇ ವರ್ಷ ನೋಡಿ. 8 ಮೇ 2020 ಜೂನ್ ಅದೇ ವರ್ಷದ 2020 ಏಪ್ರಿಲ್ ಮೇ ಜೂನ್ 22 ನೋಡಿ. ಇಲ್ಲಿ 8 ಇದೆ, ಇಲ್ಲಿ 22. ಇಲ್ಲಿ ವರ್ಷಗಳು ಸೇಮ್ ಇದೆ, ಸೇಮ್ ಆಫ್ ದ ಇಯರ್. ವರ್ಷದ ಎಲ್ಲ ಸೇಮ್ ಇರ್ತವೆ. ನಾವು ಇಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ನಾವು ಮಾಡತಕ್ಕಂಥದ್ದು ಮೇ ತಿಂಗಳಲ್ಲಿ ಎಷ್ಟು ದಿನಗಳಾಗ ನೋಡಿ. ಇಲ್ಲಿ ದಿಬ್ಬಿರುವುದೆಲ್ಲ 31 ಪೇಜ್. ಯಾವ ಮಂತಲ್ಲಿ 31 ದಿಬ್ಬಿರಲ್ಲಿ. ಇಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಷ್ಟಿದೆ? ಮೇ 31. ಮೇನ ಒಟ್ಟು ದಿನಗಳು, ಮೇನಲ್ಲಿರುವ ಒಟ್ಟು ದಿನಗಳು ಎಷ್ಟು? 30. ಇಲ್ಲಿ 8 ಇಟ್ಟುಕೊಳ್ಳಿ. 8 ಎಲ್ಲಿರುವುದು? 8 ನಾನು ಕೇಳಿದ ಪ್ರಶ್ನೆಯಲ್ಲಿ 8. ಅನ್ನ 30 8 ಅಂದ್ರೆ ಎಷ್ಟು? ಅನ್ನದ 8 ಅಂದ್ರೆ 3, 2 23. ಆಮೇಲೆ 22ರ ಸಂಖ್ಯೆಯನ್ನು ಇಟ್ಕೊಳ್ಳಿ. 22 ಇವೆರಡನ್ನು ಕೂಡಿಸಿ ಪ್ಲಸ್ ಮಾಡಿ ಎಷ್ಟಾಗ್ತದೆ? 5 45. ಎಷ್ಟಾಗ್ತದೆ? 45. 45ಅನ್ನು 7ರಿಂದ ಭಾಗಿಸಿ. ಎಷ್ಟರಿಂದ ಭಾಗಿಸಿ? 7ರಿಂದ ಭಾಗಿಸಿ. ಸರ್ 7ರಿಂದ ಯಾಕೆ ಭಾಗಿಸಬೇಕು ಅಂತ ಕೇಳಿದ್ರೆ ವಾರದಲ್ಲಿ 7 ದಿನಗಳು, ಹಾಗಾಗಿ 7ರಿಂದ ಭಾಗಿಸಿ. 7 ಅಷ್ಟೇ, 7 ಆಲೆ 42, 7 ಆಲೆ 42, 3 ಶೇಷ ಎಷ್ಟು? 3. ಕೊಟ್ಟದ್ದು ವಾರ ಕೊಟ್ಟದ್ರಲ್ಲಿ ಗುರುವಾರ. ಇಲ್ಲಿ ಶೇಷ ಎಷ್ಟು? 1 2 3. ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಆನ್ಸರ್ ರವಿವಾರ ಬರುತ್ತೆ. ಈ ಆನ್ಸರ್ is third one is right. ಸರಳ, ಸಿಂಪಲ್, ಶಾರ್ಟ್ಕಟ್ ಟ್ರಿಕ್ಸ್ ಮೆಂಟಲ್ ಎಬಿಲಿಟಿನ ಕೇಳಿ ಜೀವನ ಉದ್ಧಾರ ಮಾಡಿಕೊಳ್ಳಿ. ನೋಡಿ, ಈ ತರ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಇರ್ತವೆ. ಅದನ್ನು ಹೇಗೆ ಮಾಡೋದು ಸಿಂಪಲ್ ಆಗಿ ಹೇಳಿದ್ರೆ ಅನ್ನೋದು ನಿಮ್ಗೆ ಅರ್ಥ ಆಯ್ತು ಅಂತ ಅನಿಸುತ್ತೆ. ಈ ರವಿವಾರವೇ ಈ ರವಿವಾರ, ಆ ರವಿವಾರವೇ ಈ ರವಿವಾರ, ಈ ರವಿವಾರವೇ ಆ ರವಿವಾರ, ಈ ರವಿವಾರವೇ ಆ ರವಿವಾರ. ನೋಡಿ, ಕೊಟ್ಟಂತ ಡೇಟ್ ಅಲ್ಲಿ ಬರ್ಕೊಳ್ಳಿ. ಒಟ್ಟ ಮೇ ತಿಂಗಳು ಮೇ ಆದ ಮೇ ತಿಂಗಳು ನಂತರ ಜೂನ್, ಮೇ ತಿಂಗಳ
ಸರ್ ಅಂದ್ರೆ ನನ್ನ ಹೆಸರು ಮೈಪಾಲ್ ರೆಡ್ಡಿ. ಅಂಡರ್ಸ್ಟ್ಯಾಂಡ್? ಮುಂದಿನ ಪ್ರಶ್ನೆ ಹೋಗೋಣ. ರೆಡಿ ಗೋ. ಮುಂದಿನ ಪ್ರಶ್ನೆ ನೋಡಿ, ಕ್ವಶ್ಚನ್ ನಂಬರ್ 2. ಟೈಪ್ ನಂಬರ್ 2 ನಲ್ಲಿ ಎರಡನೇ ಪ್ರಶ್ನೆ ಏನಿದೆ ನೋಡಿ. ಎರಡನೇ ಪ್ರಶ್ನೆ ಬರ್ತಾ ಇದೆ ನೋಡಿ. ಎರಡನೇ ಪ್ರಶ್ನೆ, 6 ಏಪ್ರಿಲ್ 2022 ಸೋಮವಾರವಾದರೆ ಅದೇ ವರ್ಷದ 26ನೇ ಯಾವ ವಾರ ಬರುತ್ತದೆ? ನೋಡಿ, ಏಪ್ರಿಲ್ ಅಂದ್ರೆ ಯಾವುದು? ಏಪ್ರಿಲ್ ಅಂದ್ರೆ ಮೇ ತಿಂಗಳು ಬರ್ತದೆ. 6 ಏಪ್ರಿಲ್ 2022 ಸೋಮವಾರ. 6 ಏಪ್ರಿಲ್ 2022 ಸೋಮವಾರ. ಅದೇ ವರ್ಷ ಅಂದ್ರೆ ಅದೇ ವರ್ಷದ 2022ರಲ್ಲಿ ಮೇ ತಿಂಗಳಲ್ಲಿ 26 ಇಲ್ಲಿ ಯಾವ ವಾರ ಬರುತ್ತದೆ? ಯಾವ ವಾರ ಬರುತ್ತದೆ? ತೆರಿಗೆಡಿಸಿಕೊಳ್ಳೋಣ. ಏಪ್ರಿಲ್ ತಿಂಗಳಲ್ಲಿ ಒಟ್ಟು ದಿನಗಳೆಷ್ಟಾವ? ಒಟ್ಟು ದಿನಗಳೆಷ್ಟಾವ? ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ತೆಂಗಿನಕಾಯಿ ಅಂದ್ರೆ 30, ಕಿತ್ತೊಳಗೆ ಅಂದ್ರೆ 30. ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಏಪ್ರಿಲ್ 30. ಏಪ್ರಿಲ್ 30 ಗೊತ್ತಾ? ಇಲ್ಲಿ ಕೇಳಿಸಿ ಯಾರು ಅದು ಮೈನಸ್ ಮಾಡಿ 10 4 ಇದೆರಡು 24. 24 ಉಳಿಸಿ. 26 ಉಳಿಸಿ ಎಷ್ಟಾಯ್ತು? 6 10 1 55. ಎಷ್ಟಾಯ್ತು? 55. 50 ಈ 50 ಈ 50 7ರಿಂದ ಭಾಗಿಸಿ. ಎಷ್ಟರಿಂದ ಭಾಗಿಸಿ? 7ರಿಂದ ಭಾಗಿಸಿ. 7 ಎಷ್ಟೇ? 50. 7 40. ಎಷ್ಟು? ಶೇಷ 1. ಶೇಷ 1 ಇಲ್ಲಿ ಕೊಟ್ಟಿದ್ದಾರೆ ಸೋಮವಾರ. ಸೋಮವಾರ ಶೇಷ 1 1
ಕ್ವಶನ್ ಹಾಕಿ ಎಸ್ ಹಾಕ್ತೀನಿ ಬಿಡಿಸ್ತೀರಾ ಎರಡು ಜೂನ್ 2019 ಗುರುವಾರ. ಜುಲೈ 26 2019 ಯಾವ ವಾರ? ಬಿಡಿಸಿ ನೋಡ. ಆಪ್ಷನ್ಸ್ ಕೊಟ್ಟಾಗ ಎ ಬಿ ಸಿ ಡಿ. ಸೋಮವಾರ, ಮಂಗಳವಾರ, ಗುರುವಾರ, ಮೇಲಿನ ಯಾವುದು ಅಲ್ಲ? ಚೆಕ್ ಮಾಡೋಣ ಬನ್ನಿ. ಜೂನ್ ಎಷ್ಟಿದೆ? ಜೂನ್ ಎಷ್ಟಿದೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನ್ 35 ಬಂತು 30. ಈ ಎರಡು ಕಡೆ 30 228, ಈ 26 ಪ್ಲಸ್ ಮಾಡಿ 26 ಪ್ಲಸ್ ಮಾಡಿ 8 6 ಎಷ್ಟು? 8 6 14 ಕೆಲವೊಂದು 54 7 ರೂಪಾಯಿಸಿ 7 ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ, ಮಂಗಳವಾರ. ಈ ಮಂಗಳವಾರವೇ ಆ ಮಂಗಳವಾರವೇ ಈ ಮಂಗಳವಾರ. ಸಿಂಪಲ್ ಶಾರ್ಟ್ ಟ್ರಿಕ್ಸ್ ಮೂಲಕವಾಗಿ ಮೆಂಟಲ್ ಅನ್ನು ನಿಮ್ಗೆ ಹೇಳಿದ್ದೀನಿ. ಯಾರು ತಲೆಕೆಡಿಸಬೇಡಿ. ಮೆಂಟಲ್ ಅನ್ನು ಜೀರೋ ಇದ್ದರೂ ಚಿಂತೆ ಇಲ್ಲ. ವಿಡಿಯೋವನ್ನು ಕಂಪಲ್ಸರಿ ಮಾಡಿ. ದಿನಾಲೂ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ನಾನು ಹಾಕ್ತಾ ಇರ್ತೀನಿ. ಕಂಪಲ್ಸರಿ ನೋಡಿ, ನೋಟ್ಸ್ ಮಾಡ್ಕೊ, ಅಭ್ಯಾಸ ಮಾಡ್ಕೊ. ನೀವು ಸಕ್ಸಸ್ ಆಗ ಅದೇ ನನ್ನ ಪುಣ್ಯ. ಆದರೆ ನೀವು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನೀವು ಕೊಡಬಹುದಾದ ನನ್ನ ಒಂದು ಗಿಫ್ಟ್ ಏನಿಲ್ಲ, ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೆ ಕಳಿಸಿ ಅನ್ನತಕ್ಕಂಥ ಉದ್ದೇಶ ಇಷ್ಟೇ. ನನ್ನ ಹೆಚ್ಚಿನ ಮಾಹಿತಿಗಾಗಿ ನನ್ನ ಫೋನ್ ನಂಬರ್ ಅಥವಾ ನಿಮಗೆ ಬೇಕಾದ ಕ್ಲಾಸ್ಗಳು ಬೇಕಂದ್ರೆ, ನನ್ನ ಆಫ್ಲೈನಲ್ಲಿ ಕ್ಲಾಸ್ಗಳು ಬೇಕಂದ್ರೆ ನನ್ನ ಫೋನ್ ನಂಬರ್ 8310740109. ಈ ನಂಬರ್ಗೆ ಸಂಪರ್ಕಿಸಿ ನಾನು ಆಫ್ಲೈನ್ ಕ್ಲಾಸ್ಗಳನ್ನು ನಿಮ್ಗೆ ಟೈಮ್ ಸೆಟ್ಟಿಂಗ್ ಮಾಡಿ ನಿಮ್ಗೆ ಕೊಡ್ತಿರ್ತೀನಿ. ನನ್ನ ಹೆಸರು ಮೈಪಾಲ್ ರೆಡ್ಡಿ. ಅಂಡರ್ಸ್ಟ್ಯಾಂಡ್?